ಆಟೋ ಇಮ್ಯೂನ್ ಡಿಸಾರ್ಡರ್ಸ್. ಕನ್ನಡದಲ್ಲಿ ಹೇಳಬೇಕು ಅಂದರೆ ಸ್ವಯಂ ನಿರೋಧಕ ಕಾಯಿಲೆಗಳು. ನಮಗೆ ರೋಗಗಳು ಬರಬಾರ್ದು, ಅದಕ್ಕೆ ರೋಗ ನಿರೋಧಕ ಶಕ್ತಿ ನಮ್ಮನ್ನು ಕಾಪಾಡುತ್ತೆ. ನಮಗೆ ಈ ರೋಗ ನಿರೋಧಕ ಶಕ್ತಿ ಹೇಗೆ ಬರುತ್ತೆ ಅಂದರೆ ನ್ಯಾಚುರಲ್ ಆ್ಯಕ್ಟಿವ್, ನ್ಯಾಚುರಲ್ ಪ್ಯಾಸಿವ್. ಅಂದರೆ ನೈಸರ್ಗಿಕವಾಗಿ ಆ್ಯಕ್ಟಿವ್ ನಮ್ಮ ದೇಹದ ಜೀವಕಣಗಳು ಯಾವುದೇ ಒಂದು ಬ್ಯಾಕ್ಟೀರಿಯಾ ನಮಗೆ ನಮ್ಮ ದೇಹಕ್ಕೆ ಸೋಂಕು ಉಂಟಾದಾಗ ನಮ್ಮ ದೇಹದಲ್ಲಿರ್ತಕ್ಕಂಥ ಸೈನಿಕರುಗಳು, ಬಿಳಿ ರಕ್ತ ಕಣಗಳು ಹೋರಾಡಿ ಆ ಶತ್ರುಗಳನ್ನು ನಾಶಪಡಿಸುತ್ತೆ. ಇದು ನ್ಯಾಚುರಲ್ ಆ್ಯಕ್ಟಿವ್ ಇಮ್ಯುನಿಟಿ. ಅಂದರೆ ನೈಸರ್ಗಿಕವಾಗಿ ಯಾವುದೇ ಒಂದು ಸೋಂಕು ಉಂಟಾದಾಗ ಅದನ್ನು ನಾಶ ಮಾಡೋದಕ್ಕೆ ನ್ಯಾಚುರಲ್ ಆ್ಯಕ್ಟಿವ್ ಇಮ್ಯುನಿಟಿ. ನ್ಯಾಚುರಲ್ ಪ್ಯಾಸಿವ್ ಇಮ್ಯುನಿಟಿ ಅಂದರೆ ನೈಸರ್ಗಿಕವಾಗಿ ನಮ್ಮ ದೇಹದಲ್ಲಿ ಯಾವುದೇ ಚಟುವಟಿಕೆ ಇಲ್ಲದೆ ರೋಗ ನಿರೋಧಕ ಶಕ್ತಿ ಬರೋದಕ್ಕೆ ನ್ಯಾಚುರಲ್ ಪ್ಯಾಸಿವ್ ಇಮ್ಯುನಿಟಿ ಅಂತ ಹೇಳ್ತೀವಿ. ಇದು ಹೇಗೆ ಬರುತ್ತದೆ ಅಂದರೆ ಮಗು ಹುಟ್ಟಿದಾಗ ತಾಯಿಯಿಂದ ಬರ್ತಕ್ಕಂಥ ರೋಗ ನಿರೋಧಕ ಆ್ಯಂಟಿಬಾಡಿ ಕಣಗಳು ನಮ್ಮನ್ನು ರಕ್ಷಿಸುತ್ತೆ. ಮಗು ಹುಟ್ಟಿದಾಗ ಕೆಲವು ತಿಂಗಳುಗಳವರೆಗೆ ಮಗುವಿಗೆ ತಾಯಿಯಿಂದ ಬಂದಂಥ ರೋಗ ನಿರೋಧಕ ಆ್ಯಂಟಿಬಾಡೀಸ್ಗಳು ರಕ್ಷಿಸುತ್ತೆ. ಮಗುವಿನ ದೇಹದ ಜೀವಕಣಗಳು ಯಾವುದೇ ಚಟುವಟಿಕೆ ಇಲ್ಲ, ತಂತಾನೆ ತಾಯಿಯಿಂದ ಬಂದಂಥ ರೋಗ ನಿರೋಧಕ ಘಟಕಗಳು ಆ್ಯಂಟಿಬಾಡಿಗಳು ರಕ್ಷಿಸುತ್ತೆ. ಆದರೆ ಇದು ಪ್ಯಾಸಿವ್ ಅಂದರೆ ಯಾವುದೇ ಚಟುವಟಿಕೆ ಇಲ್ಲ, ನೇರವಾಗಿ ತಾಯಿಯಿಂದ ಬಂತು, ಅದು ಹೆಚ್ಚು ಕಾಲ ಮಗುವನ್ನು ರಕ್ಷಿಸೋದಿಲ್ಲ. ಯಾವತ್ತೂ ಪ್ಯಾಸಿವ್ ಇಮ್ಯುನಿಟಿ ಹೆಚ್ಚು ಕಾಲ ನಮ್ಮನ್ನು ರಕ್ಷಿಸೋದಿಲ್ಲ. ಸೊ ನ್ಯಾಚುರಲ್ ಆ್ಯಕ್ಟಿವ್ ಆಯಿತು, ನ್ಯಾಚುರಲ್ ಪ್ಯಾಸಿವ್ ಆಯಿತು. ಆರ್ಟಿಫಿಷಿಯಲ್ ಆ್ಯಕ್ಟಿವ್ ಅಂದರೆ ಮಾನವ ನಿರ್ಮಿತ ಆ್ಯಕ್ಟಿವ್ ಅಂತಂದರೆ ವ್ಯಾಕ್ಸಿನ್ಗಳು. ವ್ಯಾಕ್ಸಿನನ್ನು ನಾವು ಪಡೆದಾಗ ನಮ್ಮ ದೇಹ ಏನು ಮಾಡುತ್ತೆ, ಅದ್ರ ಮೇಲೆ ಹೋರಾಡಿ, ಅದು ಆರ್ಟಿಫಿಷಿಯಲ್, ಅದು ಹೋರಾಡಿ ರೋಗ ನಿರೋಧಕ ಶಕ್ತಿಯನ್ನು ಪಡೆದಿದೆ. ಈಗ ಕಾಲ್ರಾ ವ್ಯಾಕ್ಸಿನ್, ಟೈಫಾಯ್ಡ್ ವ್ಯಾಕ್ಸಿನ್, ಅದರೊಳಗೆ ಏನಿರುತ್ತೆ ಅಂದರೆ ಟೈಫಾಯ್ಡ್ ಬ್ಯಾಕ್ಟೀರಿಯಾವನ್ನೇ ಒಂದು ರೀತಿ ನಿಸ್ಸತ್ವಗೊಳಿಸಿ, ಪೋಲಿಯೋ ಡ್ರಾಪ್ಸು, ಅದರೊಳಗೆ ಪೋಲಿಯೋ ವೈರಸ್ ಇರುತ್ತೆ, ಅದನ್ನು ನಿಸ್ಸತ್ವಗೊಳಿಸಿ ನಮ್ಮ ದೇಹದ ಜೀವಕಣಗಳು ಏನು ಅಂದರೆ ಇದು ಶತ್ರುಗಳು ಬಂತು ಅಂದ್ಬಿಟ್ಟು ಅದ್ರ ಮೇಲೆ ಹೋರಾಡಿ ರೋಗ ನಿರೋಧಕ ಶಕ್ತಿಯನ್ನು ಪಡೆಯುತ್ತೆ. ಇದು ಆರ್ಟಿಫಿಷಿಯಲ್ ಆ್ಯಕ್ಟಿವ್ ಇಮ್ಯುನಿಟಿ. ಯಾವುದೇ ಒಂದು ವ್ಯಾಕ್ಸಿನ್ನಲ್ಲಿ ರೋಗಾಣುವನ್ನು ಅದರದ ದೇಹ ಮಾತ್ರ ಇರುತ್ತೆ, ಬ್ಯಾಕ್ಟೀರಿಯಾದ ದೇಹ. ಈಗ ವೂಪಿಂಗ್ ಕಾಫ್ ಅದನ್ನು ಸಾಯಿಸಿ ಅದರದ್ದು ದೇಹ ಇರುತ್ತೆ, ಅದರದ್ದು ಬಾಡಿ. ಕಿಲ್ಡ್ ಬ್ಯಾಕ್ಟೀರಿಯಾ, ನಾಯಿ ಕೆಮ್ಮನ ಬ್ಯಾಕ್ಟೀರಿಯಾವನ್ನು ಪ್ರಯೋಗಶಾಲೆಯಲ್ಲಿ ಅಂದರೆ ಕಾರ್ಖಾನೆಯಲ್ಲಿ ಉತ್ಪತ್ತಿ ಮಾಡುವಾಗ ಅದನ್ನು ಕೊಂದು ಅದಕ್ಕೆ ಕೇವಲ ಅದರ ದೇಹವನ್ನು ನಮ್ಮ ದೇಹ ಏನು ಮಾಡುತ್ತೆ ಅಂದರೆ ಜೀವಕಣಗಳು ಹೋರಾಡಿ ಶತ್ರು ಬಂತು ಅಂತಂದ್ಬಿಟ್ಟು ಹೋರಾಡಿ ರೋಗ ನಿರೋಧಕ ಶಕ್ತಿಯನ್ನು ಪಡೆಯುತ್ತೆ. ಇದು ಆರ್ಟಿಫಿಷಿಯಲ್ ಆ್ಯಕ್ಟಿವ್ ಇಮ್ಯುನಿಟಿ. ಇದು ಆರ್ಟಿಫಿಷಿಯಲ್, ಇದು ಅಂದರೆ ಯಾಕಂದರೆ ಲಸಿಕೆಗಳನ್ನ ಕೊಡೋದ್ರಿಂದ ಇದು ಆರ್ಟಿಫಿಷಿಯಲ್. ಆರ್ಟಿಫಿಷಿಯಲ್ ಪ್ಯಾಸಿವ್ ಆ್ಯಂಟಿ ರೇಬಿಸ್ ಸೀರಮ್, ನೇರವಾಗಿ ರೋಗ ನಿರೋಧಕ ಘಟಕಗಳನ್ನೇ ಕೊಡೋದು, ರೆಡಿಮೇಡ್. ಇದು ಆರ್ಟಿಫಿಷಿಯಲ್ ಪ್ಯಾಸಿವ್ ಇಮ್ಯುನಿಟಿ. ನ್ಯಾಚುರಲ್ ಆ್ಯಕ್ಟಿವ್, ನ್ಯಾಚುರಲ್ ಪ್ಯಾಸಿವ್. ಆರ್ಟಿಫಿಷಿಯಲ್ ಆ್ಯಕ್ಟಿವ್ ಆ್ಯಂಟಿ ಡಿಫ್ಥಿರಿಟಿಕ್ ಸೀರಮ್, ನೇರವಾಗಿ ಡಿಫ್ತೀರಿಯಾ ಇದನ್ನೇ ವಿಷವನ್ನೇ ಅದನ್ನು ಪ್ರಯೋಗಶಾಲೆಯಲ್ಲಿ ನಿಸ್ಸತ್ವಗೊಳಿಸಿ ಕೊಡೋದಕ್ಕೆ ಪ್ಯಾಸಿವ್ ಇಮ್ಯುನಿಟಿ. ಇದು ಆರ್ಟಿಫಿಷಿಯಲ್ ಪ್ಯಾಸಿವ್ ಇಮ್ಯುನಿಟಿ. ನ್ಯಾಚುರಲ್ ಆ್ಯಕ್ಟಿವ್, ನ್ಯಾಚುರಲ್ ಪ್ಯಾಸಿವ್. ಆರ್ಟಿಫಿಷಿಯಲ್ ಆ್ಯಕ್ಟಿವ್, ಆರ್ಟಿಫಿಷಿಯಲ್ ಪ್ಯಾಸಿವ್.
ಈ ರೀತಿ ನಾವು ಬೇರೆ ಬೇರೆ ರೀತಿಯಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ನಮ್ಮ ದೇಹ ಪಡೆಯುತ್ತದೆ. ಈ ಸ್ವಯಂ ನಿರೋಧಕ ಕಾಯಿಲೆಗಳು ಏನಪ್ಪ ಇದು ಅಂದರೆ, ಈ ನಮ್ಮ ದೇಹ ತಂತಾನೇ ಅನುಮಾನಪಟ್ಟು ಸಂಶಯಪಟ್ಟು ಬೇರೆ ಜೀವಕಣಗಳು ಚೆನ್ನಾಗಿ ಆರೋಗ್ಯವಾಗಿರ್ತಕ್ಕಂಥ ಜೀವಕಣಗಳನ್ನು ಇದು ಶತ್ರುಗಳು ಅಂತ ತಪ್ಪಾಗಿ ತಿಳಿದುಕೊಂಡು ಹೋರಾಟ ಮಾಡೋದಕ್ಕೆ ಶುರು ಮಾಡುತ್ತೆ. ಅದರಿಂದ ಇದಕ್ಕೆ ಆಟೋ ಇಮ್ಯೂನ್ ಅಂದರೆ ರೋಗ ನಿರೋಧಕ ಶಕ್ತಿ. ಆಟೋ ಅಂದರೆ ತಂತಾನೆ ಒಂದು ಜೀವಕಣ ಇನ್ನೊಂದು ಜೀವಕಣವನ್ನು ಸಂಶಯಪಟ್ಟು ಇದು ಶತ್ರು, ಇದು ಮಿತ್ರ ಅಲ್ಲ ಶತ್ರು ಅಂತಂದ್ಬಿಟ್ಟು ಹೋರಾಟ ಮಾಡೋದಕ್ಕೆ ಶುರು ಮಾಡುತ್ತೆ. ಬೇರೆ ಬೇರೆ ಜೀವಕಣಗಳು ಅಥವಾ ಅಂಗಾಂಗಗಳು, ಟಿಶ್ಯೂಸ್ ಅಂತಂದರೆ ಭಾಗಗಳು, ಸೆಲ್ಸ್ ಅಂತಂದರೆ ಜೀವಕಣ. ಅನೇಕ ಜೀವಕಣಗಳು ಸೇರಿಕೊಂಡ್ರೆ ಆವಾಗ ಅದು ಟಿಶ್ಯೂ ಆಗುತ್ತೆ. ಅನೇಕ ಟಿಶ್ಯೂ ಸೇರಿದ್ರೆ ಒಂದು ಅಂಗ ಆಗುತ್ತೆ. ಹೀಗೆ ಅದ್ರ ಒಂದು ಸಂಶಯಪಟ್ಟು ಅದ್ರ ಮೇಲೆ ತಂತಾನೇ ಹೋರಾಟ ಮಾಡೋದ್ರಿಂದ ಇದಕ್ಕೆ ಆಟೋ ಇಮ್ಯೂನ್ ಡಿಸಾರ್ಡರ್, ಸ್ವಯಂ ನಿರೋಧಕ ಕಾಯಿಲೆಗಳು. ರಾಮಾಯಣದಲ್ಲಿ ಒಂದು ಆಸಕ್ತಿ ಕೆಲಿಸ್ತಕ್ಕಂಥ ಇದು ಒಂದು ಸ್ವಯಂ ನಿರೋಧಿ ಇದ್ರ ಬಗ್ಗೆನೇ ಒಂದು ರಾಮಾಯಣದಲ್ಲಿ ರಾಮ ರಾಕ್ಷಸ ಸೈನ್ಯದ ಮೇಲೆ ಒಂದು ದಿವ್ಯಾಸ್ತ್ರವನ್ನು ಪ್ರಯೋಗ ಮಾಡ್ತಾನೆ. ಆ ದಿವ್ಯಾಸ್ತ್ರದ ಪ್ರಭಾವ ಹೇಗೆ ಅಂದರೆ, ರಾಕ್ಷಸ ಸೈನಿಕರಿಗೆ ಒಬ್ಬ ಸೈನಿಕನಿಗೆ ಇನ್ನೊಬ್ಬ ಸೈನಿಕ ರಾಮನ ಥರನೇ ಕಾಣ್ತಾರೆ. ಆ ಒಂದು ದಿವ್ಯಾಸ್ತ್ರ ರಾಮ ಪ್ರಯೋಗ ಮಾಡೋದ್ರಿಂದ ಕೊನೆಗೆ ಆ ರಾಕ್ಷಸ ರಾವಣನ ಮಗ ಏನು ನೀವೇ ಹೋರಾಟ ಮಾಡಿ ಸಾಯ್ತಾ ಇದ್ದೀರಲ್ಲ ಅಂತಿರ್ತಾನೆ. ಆದರೆ ಆ ಒಂದು ದಿವ್ಯಾಸ್ತ್ರದ ರಾಮ ಪ್ರಯೋಗ ಮಾಡಿದಂಥ ದಿವ್ಯಾಸ್ತ್ರದ ಪರಿಣಾಮವಾಗಿ ಆ ರಾಕ್ಷಸ ಸೈನಿಕರು ಒಬ್ರಿಗೊಬ್ಬರು ಹೋರಾಟ ಮಾಡಿ ಸಾಯ್ತಾರೆ. ಆಟೋ ಇಮ್ಯೂನ್ ಡಿಸಾರ್ಡರ್ನಲ್ಲೂ ಅಷ್ಟೇ. ಈ ಸ್ವಯಂ ನಿರೋಧಕ ಕಾಯಿಲೆಗಳಲ್ಲಿ ಈ ಜೀವಕಣುಗಳು ಒಂದಕ್ಕೊಂದು ಹೋರಾಟ ಮಾಡಿ ತಮ್ಮನ್ನು ತಾವೇ ನಾಶ ಮಾಡುತ್ತೆ. ಇದಕ್ಕೆ ಸ್ವಯಂ ನಿರೋಧಕ ಕಾಯಿಲೆಗಳು ಇಂಗ್ಲೀಷ್ನಲ್ಲಿ ಆಟೋ ಇಮ್ಯೂನ್ ಡಿಸಾರ್ಡರ್. ಇದರಿಂದ ಒಂದು ಉರಿಯೂತ, ಇಂಗ್ಲೀಷ್ನಲ್ಲಿ ಇನ್ಫ್ಲಮೇಷನ್ ಅಂತ ಹೇಳ್ತೀವಿ, ಉರಿಯೂತ ಬೇರೆ ಬೇರೆ ಭಾಗಗಳು ಟಿಶ್ಯೂಸು ಜೀವಕಣಗಳನ್ನು ನಾಶ ಮಾಡೋದಕ್ಕೆ ಶುರು ಆಗುತ್ತೆ. ಈ ಆಟೋ ಇಮ್ಯೂನ್ ಡಿಸಾರ್ಡರ್ಸು ಯಾವುದು ಅಂತಂದರೆ, ಉದಾಹರಣೆ ಅಂತಂದರೆ ಟೈಪ್ 1 ಡಯಾಬಿಟಿಸ್ ಮೆಲಿಟಸ್, ಇದು ಆಟೋ ಇಮ್ಯೂನ್ ಡಿಸಾರ್ಡರ್ ಟೈಪ್ 1. ಟೈಪ್ 2ನಲ್ಲೂ ಸಹ ಸ್ವಲ್ಪ ಮಟ್ಟಿಗೆ ಆಟೋ ಇಮ್ಯೂನ್ ಪರಿಣಾಮ ಉಂಟು ಅಂತ ತಜ್ಞ ವೈದ್ಯರುಗಳು ಈಗ ಅದರ ಬಗ್ಗೆ ಸಂಶೋಧನೆ ನಡೀತಾ ಇದೆ. ಆದರೆ ಟೈಪ್ 1 ಡಯಾಬಿಟಿಸು ಅದು ಸ್ವಯಂ ನಿರೋಧಕ ಕಾಯಿಲೆ. ಗ್ರೇವ್ಸ್ ಡಿಸೀಸ್, ಮಯಸ್ಥೀನಿಯಾ ಗ್ರಾವಿಸ್, ಗ್ರೇವ್ಸ್ ಡಿಸೀಸ್ GRAVES, ಗ್ರೇವ್ಸ್ ಡಿಸೀಸ್, ಮಯಸ್ಥೀನಿಯಾ ಗ್ರಾವಿಸ್ಸು, ರುಮಟಾಯ್ಡ್ ಆರ್ಥ್ರೈಟಿಸ್ಸು, ಇದಂತೂ ಕಣ್ಣಲ್ಲಿ ನೀರು ಹಾಕ್ತಾರೆ. ಕೀಲುಗಳು, ಈ ಕೈಯೆಲ್ಲ ಅಂಗವಿಕಲತೆ ಉಂಟಾಗತ್ತೆ. ಈ ರೀತಿ ಕೈನ ಬಗ್ಸೋಕ್ಕಾಗಲ್ಲ. ಜಾಯಿಂಟ್ಗಳ ಮೇಲೆ, ಕೀಲುಗಳ ಮೇಲೆ, ಸಣ್ಣ ಸಣ್ಣ ಕೀಲುಗಳ ಮೇಲೆ ಒಂದು ಕೆಟ್ಟ ಪರಿಣಾಮ ಉಂಟಾಗಿ ಈ ಒಂದು ಆಟೋ ಇಮ್ಯೂನ್ ಡಿಸಾರ್ಡರ್ನಿಂದ ರುಮಟಾಯ್ಡ್ ಆರ್ಥ್ರೈಟಿಸು. ಇನ್ನೊಂದು ಈ ಆಟೋ ಇಮ್ಯೂನ್ ಡಿಸಾರ್ಡರ್ ಸ್ವಯಂ ನಿರೋಧಕ ಕಾಯಿಲೆಗಳು ಒಂದು ಭಾಗ ಅಥವಾ ಅನೇಕ ಭಾಗಗಳು, ಈಗ ಜಾಯಿಂಟ್ ಅಂತ ಕೀಲು ಅಂತ ಹೇಳಿದೆ, ದೇಹದ ಬೇರೆ ಬೇರೆ ಭಾಗಗಳ ಮೇಲೆ ಸಿಸ್ಟಮಿಕ್ ಲೂಪಸ್ ಎರಿಥೆಮಟೋಸಿಸ್. ಮತ್ತೊಮ್ಮೆ ಹೇಳ್ತೀನಿ, ಸಿಸ್ಟಮಿಕ್ ಲೂಪಸ್ ಎರಿಥೊಮೆಟೋಸಿಸ್. ಇದು ಅನೇಕ ಭಾಗಗಳ ಮೇಲೆ, ಹೃದಯದ ಮೇಲೆ, ಮೂತ್ರಪಿಂಡಗಳ ಮೇಲೆ ಹೀಗೆ ಕೆಟ್ಟ ಪರಿಣಾಮವನ್ನು ಉಂಟು ಮಾಡುತ್ತದೆ. ಮಲ್ಟಿಪಲ್ ಸ್ಕ್ಲಿರೋಸಿಸ್, ಎಲ್ಲ ದೇಹದ ಬೇರೆ ಬೇರೆ ಭಾಗಗಳೆಲ್ಲ ಒಂದು ರೀತಿ ನಮ್ಮ ಶ್ವಾಸಕೋಶ,
ಶ್ವಾಸಕೋಶ ಹೇಗಿರಬೇಕು ಅಂತಂದರೆ ಸ್ಪಂಜಿನ ಹಾಗಿರಬೇಕು. ನಾವು ಉಸಿರು ತಗೊಂಡಾಗ ಹಿಗ್ಗಬೇಕು, ಉಸಿರು ಬಿಟ್ಟಾಗ ಕುಗ್ಗಬೇಕು ಶ್ವಾಸಕೋಶ. ಆದರೆ ಶ್ವಾಸಕೋಶ ತೆಂಗಿನ ನಾರು ಥರ ಆಗಿಬಿಡುತ್ತೆ, ಫೈಬ್ರೋಸಿಸ್ ಆಗಿಬಿಡುತ್ತೆ. ಹೃದಯದಲ್ಲಿ ಒಂದು ಸ್ಪಂಜಿನಾಗಿ ಇರಬೇಕಾದಂಥ ಹೃದಯ ನಮ್ಮನ್ನು ಕಾಪಾಡಬೇಕು. ಅದು ಹೃದಯದ ಬಡಿತ, ಆರೋಗ್ಯದ ಮಿಡಿತ ಎಂಬತಕ್ಕಂಥ ಒಂದು ವಿಷಯವನ್ನು ಸಹ ನಾನು ತಿಳಿಸಿದ್ದೇನೆ. ಹೃದಯ ಬಡಿಬೇಕಾದರೆ ಅದು ಒಂದು ರೀತಿ ಕೆಲಸ ಮಾಡಬೇಕು, ಆದರೆ ಅದು ತೆಂಗಿನ ನಾರು ಥರ ಆಗಿಬಿಡುತ್ತೆ. ನಾರಿನಂಶ ಫೈಬ್ರೋಸಿಸ್ ಅಂತ ಹೇಳ್ತೀವಿ. ರುಮಟಾಯ್ಡ್ ಆರ್ಥರೈಟಿಸ್ ಬಗ್ಗೆ ಆಗಲೇ ನಾನು ಹೇಳಿದೆ. ಕೀಲು, ಅನೇಕ ಕೀಲುಗಳು, ಸಣ್ಣ ಸಣ್ಣ ಕೀಲುಗಳು ಕೈನಲ್ಲಿ ಕಾಲಿನಲ್ಲಿ ಆಗುತ್ತೆ, ಗಟ್ಟಿಯಾಗ್ಬಿಟ್ಟು ಇವು ಕೈನ ಮಡಿಸೋದಕ್ಕಾಗಲ್ಲ, ಅಂಗವಿಕಲತೆ ಉಂಟಾಗ್ತದೆ. ಈ ಸ್ವಯಂ ನಿರೋಧಕ ಕಾಯಿಲೆಗಳು ಮಹಿಳೆಯರಲ್ಲಿ ಜಾಸ್ತಿ. ಸರಿ, ಏನು ಮಾಡಬೇಕು, ಇದಕ್ಕೆ ಚಿಕಿತ್ಸೆ ಏನು ಕೊಡಬೇಕು ಅಂತಂದರೆ ಇಮ್ಯುನೋಸಪ್ರೆಸಿವ್ ಡ್ರಗ್ಸ್. ಈಗ ನೋವು, ಈಗ ನನಗೆ ಕೀಲು ನೋವು ಅಂತ ಯಾವುದೇ ಒಂದು ಮಹಿಳೆ ಬಂದರೆ ನೋವು ನಿವಾರಕ, ಆ್ಯಂಟಿ ಇನ್ಫ್ಲಮೇಟ್ರಿ ನೋವು ನಿವಾರಕ ಔಷಧಿಗಳು ಅಥವಾ ಇಂಜೆಕ್ಷನ್ ರೂಪದಲ್ಲಿ ಕೊಡ್ತಾರೆ ವೈದ್ಯರು. ಈ ಇಮ್ಯೂನ್ ಇದು ದೇಹ ಒಂದಕ್ಕೊಂದು ಹೋರಾಡದೇ ಇರಲಿ ಅಂತಂದ್ಬಿಟ್ಟು ಕಾರ್ಟಿಸೋನ್ ಔಷಧಿಗಳನ್ನು ಕೊಡ್ತಾರೆ. ಈ ಒಂದು ಥೈಮಸ್ ಎಂಬತಕ್ಕಂಥ ಅಂಗ, ಅದು ಅಂಗವಿಕಲತೆ ಆಗುತ್ತೆ. ಅದು ಈ ಆಟೋ ಇಮ್ಯೂನ್ ಡಿಸಾರ್ಡ್ರಲ್ಲಿ, ಸ್ವಯಂ ನಿರೋಧಕ ಕಾಯಿಲೆಯಲ್ಲಿ ಥೈಮಸ್ ಎಂಬತಕ್ಕಂಥ ಅಂಗ, ಅದ್ರ ಮೇಲೆ ಕೆಟ್ಟ ಪರಿಣಾಮ ಉಂಟಾಗುತ್ತೆ. ಆದ್ದರಿಂದ ಥೈಮೆಕ್ಟಮಿ ಶಸ್ತ್ರಚಿಕಿತ್ಸೆಯಿಂದ ಶಸ್ತ್ರಚಿಕಿತ್ಸಾ ತಜ್ಞರು ಆ ಥೈಮಸ್ ಅನ್ನೋದನ್ನು ತೆಗೆದುಬಿಡ್ತಾರೆ ಆಪರೇಷನ್ ಮಾಡಿ. ಮಾನೋಕ್ಲೋನಲ್ ಆ್ಯಂಟಿಬಾಡೀಸ್ ಎಂಬತಕ್ಕಂಥ ಔಷಧಿಗಳನ್ನು ಸಹ ಕೊಡ್ತಾರೆ. ಈ ರುಮಟಾಯ್ಡ್ ಆಗಲಿ, ಈ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ಗಳಿಗೆ ಆಗಲಿ ರುಮಟಾಲಜಿಸ್ಟ್ ಎಂಬತಕ್ಕಂಥ ತಜ್ಞ ವೈದ್ಯರು, ಸಾಮಾನ್ಯ ವೈದ್ಯರು, ತಜ್ಞ ವೈದ್ಯರುಗಳು ಇದಕ್ಕೆ ಚಿಕಿತ್ಸೆ ಕೊಟ್ಟರೂ ಸಹ ಇದರೊಳಗೆ ಪರಿಣಿತಿ ಹೊಂದಿರತಕ್ಕಂಥ ಸ್ವಯಂ ನಿರೋಧಕ ಕಾಯಿಲೆಗಳು ಅಥವಾ ಆಟೋ ಇಮ್ಯೂನ್ ಡಿಸಾರ್ಡರ್ಸಲ್ಲೇ ಪರಿಣಿತಿ ಹೊಂದಿರತಕ್ಕಂಥ ರುಮಟಾಲಜಿಸ್ಟ್ ಎಂಬತಕ್ಕಂಥ ತಜ್ಞ ವೈದ್ಯರಿದ್ದಾರೆ. ಸಾಮಾನ್ಯವಾಗಿ ಅವರಿಗೆ ನಾವು ರೆಫರ್ ಮಾಡ್ತೀವಿ ಪೇಷಂಟ್ಗಳನ್ನ. ಅವರು ಅನೇಕ ಇನ್ವೆಸ್ಟಿಗೇಷನ್ಸ್ ಲ್ಯಾಬ್ರೇಟ್ರಿನಲ್ಲಿ ಪರೀಕ್ಷೆ ಮಾಡಿಸಿ, ರಕ್ತ ಪರೀಕ್ಷೆ ಎಲ್ಲ ಮಾಡಿಸಿ ಸೂಕ್ತ ಚಿಕಿತ್ಸೆಯನ್ನು ಕೊಡ್ತಾರೆ. ಇದು ಜೀವಮಾನ ಪೂರ್ತಿ ಅವರು ರೋಗಿಗಳಾಗಿಯೇ ಉಳಿತಾರೆ. ಸಂಪೂರ್ಣವಾಗಿ ಆಟೋ ಇಮ್ಯೂನ್ ಡಿಸಾರ್ಡರ್, ಸ್ವಯಂ ನಿರೋಧಕ ಕಾಯಿಲೆಗಳನ್ನ ಸಂಪೂರ್ಣವಾಗಿ ಗುಣಪಡಿಸೋದಕ್ಕಾಗೋದಿಲ್ಲ. ಏನು ತೊಂದರೆಗಳಿರುತ್ತೋ ಆ ತೊಂದರೆಗಳು ಕಡಿಮೆ ಆಗೋದಕ್ಕೆ ವೈದ್ಯರುಗಳು ಸಲಹೆ ಕೊಡ್ತಾರೆ, ಚಿಕಿತ್ಸೆ ಕೊಡ್ತಾರೆ. ಈ ತಿಳಿದಂಥ ವಿಚಾರವನ್ನು ದಯವಿಟ್ಟು, ಜೊತೆಗೆ ಇನ್ನೊಂದು, ಅನಾವಶ್ಯಕವಾಗಿ ಆತಂಕಕ್ಕೊಳಗಾಗೋದು, ಅದರಿಂದನೂ ಸಹ ಈ ಒಂದು ಆಟೋ ಇಮ್ಯೂನ್ ಡಿಸಾರ್ಡರ್ಸ್ಗೆ ಜನ ತುತ್ತಾಗ್ತಾರೆ. ಅದರೊಳಗೂ ಮಹಿಳೆಯರು ಒಬ್ಬರ ಹತ್ರ ಹೇಳ್ಕೊಳ್ಳೋಕ್ಕಾಗಲ್ಲ. ಆತಂಕ, ಭಯ, ಅನೇಕ ಕಾರಣಗಳು, ಸಾಮಾಜಿಕ ಕಾರಣಗಳು, ಸಂಸಾರದಲ್ಲಿ ಉಂಟಾದಂಥ ಅನೇಕ ಸಾಮಾಜಿಕ ಸಮಸ್ಯೆಗಳು, ಇದರಿಂದ ಅವರು ಒಬ್ಬರೇ ಕೊರಗ್ತಾ ಇರ್ತಾರೆ. ಈ ರೀತಿ ಆತಂಕ, ಭಯ, ಚಿಂತೆ, ಇದರಿಂದನೇ ಅವರು ಮಹಿಳೆಯರು ಈ ಒಂದು ಸ್ವಯಂ ನಿರೋಧಕ ಕಾಯಿಲೆಗಳಿಗೆ ತುತ್ತಾಗ್ತಾರೆ. ಅದು ತಪ್ಪು. ಧ್ಯಾನ, ಪ್ರಾಣಾಯಾಮ, ಇದರಿಂದನೂ ಸಹ ಯೋಗಾಸನದಲ್ಲಿ ಎಷ್ಟೋ ಸಲ ಈ ಸ್ವಯಂ ನಿರೋಧಕ ಕಾಯಿಲೆಗಳಿಂದ ನರಳ್ತಾ ಇರತಕ್ಕಂಥ ವ್ಯಕ್ತಿಗಳು ಉತ್ತಮಗೊಳ್ತಾರೆ, ಚೇತರಿಸ್ಕೊಳ್ತಾರೆ. ಆದ್ದರಿಂದ ದಯವಿಟ್ಟು ನಿಮ್ಮ ದೇಹದಲ್ಲಿ ಜೀವಕಣಗಳು ತಂತಾನೇ ಹೋರಾಡೋದು ಬೇಡ, ಅಂಗಾಂಗಗಳು ತಂತಾನೇ ಹೋರಾಟ ಮಾಡೋದು ಬೇಡ. ಶಾಂತಿ, ತೃಪ್ತಿ, ಇದರಿಂದ ಅನುಕೂಲ ಆಗುತ್ತೆ. ತಿಳಿದಂಥ ವಿಚಾರವನ್ನು ಬೇರೆಯವ್ರಿಗೂ ಹೇಳಿ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಜನ ಸ್ವಸ್ತಿ ಭವಂತು. ನಮಸ್ಕಾರ.